ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ನೆರಳು ಚಾನಲಿಗೆ ಸ್ವಾಗತ. ಇವತ್ತು ನಾವು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: 3 ಬಂಗುಡೆ ಮೀನು, 10 ಬ್ಯಾಡಗೆ ಮೆಣಸು, 2 ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಕರಿಮೆಣಸು, 1/4 ಸ್ಪೂನ್ ಓಮ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಇಂಚು ಶುಂಠಿ, 10 ರಿಂದ 12 ಎಸಳು ಬೆಳ್ಳುಳ್ಳಿ, 1/4 ಸ್ಪೂನು ಮೆಂತೆ, ಲಿಂಬೆ ಗಾತ್ರದಷ್ಟು ಹುಳಿ, 50 ಗ್ರಾಂ ತೆಂಗಿನ ಎಣ್ಣೆ, 2 ಸ್ಪೂನ್ ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿಡಿ, ಸ್ವಲ್ಪ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಬ್ಯಾಡಗಿ ಮೆಣಸು, ಹುಣಸೆ ಹುಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಮೆಂತೆ, ಓಮ ಮತ್ತು ಕರಿಮೆಣಸನ್ನು ಹಾಕಿ, ಅರಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಬೆಳ್ತಿಗೆ ಅಕ್ಕಿಯನ್ನು ಸೇರಿಸುವುದರಿಂದ ಮೀನಿಗೆ ಮಸಾಲವೆಲ್ಲ ಅಂಟಿಕೊಳ್ಳುತ್ತದೆ. ಸ್ವಲ್ಪ ನೀರು ಹಾಕಿ ಮಸಾಲವನ್ನು ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಬಂಗುಡೆ ಮೀನನ್ನು ಈ ರೀತಿಯಾಗಿ ಕತ್ತರಿಸಿ ಇಡಿ. ಮೀನಿಗೆ ಈ ರೀತಿಯಾಗಿ ಮಸಾಲವನ್ನು ಹಚ್ಚಿ, ಮಸಾಲವನ್ನು ದಪ್ಪವಾಗಿ ಹಚ್ಚಿ. ಈಗ ಎಲ್ಲ ಮೀನುಗಳಿಗೆ ಮಸಾಲ ಹಚ್ಚಿಯಾಗಿದೆ. ಇದನ್ನು 30 ನಿಮಿಷ ಮ್ಯಾರಿನೇಟ್ ಆಗಲು ಬಿಡಬೇಕು. 30 ನಿಮಿಷದ ನಂತರ ಸ್ಟವ್ ಹಚ್ಚಿ ಒಂದು ಕಾವಲಿ ಇಟ್ಟು, ಕಾವಲಿ ಬಿಸಿಯಾದ ನಂತರ ತೆಂಗಿನ ಎಣ್ಣೆಯನ್ನು ಹಾಕಿ. ತೆಂಗಿನ ಎಣ್ಣೆ ಕಾದ ನಂತರ ಕರಿಬೇವನ್ನು ಹಾಕಿ. ಕರಿಬೇವು ಕಾದ ನಂತರ ಮ್ಯಾರಿನೇಟ್ ಮಾಡಿರುವ ಬಂಗುಡೆ ಮೀನನ್ನು ತವದ ಮೇಲೆ ಇಡಿ. ಉಳಿದ ಮಸಾಲವನ್ನು ಮೀನಿಗೆ ಸವರಿ 5 ನಿಮಿಷ ಕಾಯಲು ಬಿಡಬೇಕು. ಮಸಾಲದ ಬಣ್ಣ ಬದಲಾದ ನಂತರ ಇನ್ನೊಂದು ಬದಿಯನ್ನು ಕಾಯಿಸಿ. 3 ಮೀನುಗಳನ್ನು ತಿರುವು ಹಾಕಿ ಕಾಯಿಸಿ. ಮಸಾಲದ ಕೋಟಿಂಗ್ ಮೀನಿಗೆ ಚೆನ್ನಾಗಿ ಹಿಡಿದಿದೆ. ಮೀನಿನ ಇನ್ನೊಂದು ಬದಿಯನ್ನು 5 ನಿಮಿಷ ಬೇಯಿಸಿ. ತಿರುವಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ. ಮೀನು ಫ್ರೈಗೆ ಮನೆಯಲ್ಲೇ ರುಬ್ಬಿದ ಮಸಾಲ ಬಳಸಿದರೆ ರುಚಿ ಹೆಚ್ಚು. 2 ಬದಿ ಕಾದ ನಂತರ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ. ಮಸಾಲ ರುಬ್ಬುವಾಗ ಅಕ್ಕಿಯನ್ನು ಬಳಸಿದ್ದರಿಂದ ಮೀನಿನ ಕೋಟಿಂಗ್ ಹಾಗೇನೆ ಉಳಿದಿದೆ. ನಮ್ಮ ಫಿಶ್ ಫ್ರೈ ರೆಡಿಯಾಗಿದೆ. ಬಿಸಿ ಅನ್ನದೊಂದಿಗೆ ಸವಿಯಲು ಸಿದ್ಧ. ಇವತ್ತು ನಾನು ಬಾಯ್ಲ್ಡ್ ರೈಸೊಂದಿಗೆ ಸರ್ವ್ ಮಾಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನೆರಳು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.